ಖಾಸಗಿ ಹೋಟೆಲ್ನಲ್ಲೇ ಉಳಿದ ಸಿಎಂ ಸಿದ್ದರಾಮಯ್ಯ ಖಾಸಗಿ ಹೋಟೆಲ್ನಲ್ಲೇ ಉಳ್ಕೊಂಡಿದ್ದಾರೆ. ಇಬ್ಬರು ವಕೀಲರ ಜೊತೆ ಚರ್ಚೆ ನಡೆಸಿದ ಸಿಎಂ ಸಿದ್ದರಾಮಯ್ಯ. ಹಿರಿಯ ವಕೀಲರು ಕಪಿಲ್ ಸಿಬಲ್ ಹಾಗೇನೆ ಅಭಿಷೇಕ್ ಮನು ಸಿಂಘ್ವಿ ಇವರ ಜೊತೆಗೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದರು. ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ ಬಳಿಕ ವಕೀಲರ ಭೇಟಿ. ಮತ್ತೆ ಸಿಎಂ ಭೇಟಿಯಾಗಲಿರುವ ವಕೀಲ ಮನು ಸಿಂಘ್ವಿ. ಸೊ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ ನಂತರ ಮತ್ತೊಮ್ಮೆ ಸಿಂಘ್ವಿ ಅವರನ್ನ ಭೇಟಿಯಾಗಲಿದ್ದಾರೆ. ಕಾನೂನು ಸಮರ ಹೇಗೆ, ಮುಂದಿನ ಹೆಜ್ಜೆಗಳನ್ನು ಹೇಗಿಡಬೇಕು, ಯಾವುದೆಲ್ಲ ಒಂದಷ್ಟು ಅಪಾಯಗಳು ಎದುರಾಗ್ಬೋದು ಅಥವಾ ಕಾನೂನಿನ ಒಂದಷ್ಟು ಗೊಂದಲಗಳು ಅಂತ ಒಂದು ಸವಾಲುಗಳು ಎದುರಾಗ್ಬೋದು. ಸೊ ಅದೆಲ್ಲವನ್ನು ಕೂಡ ಪರಿಹರಿಸೋದು ಹೇಗೆ, ಇದರ ಬಗ್ಗೆ ಕೂಡ ವಿವರವಾಗಿ ಚರ್ಚೆ ನಡೆಸಿದ್ದಾರೆ. ಸೊ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ಭೈರತಿ ಸುರೇಶ್ ಕೂಡ ಆಗಮಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಕಾನೂನು ಹೋರಾಟ ಶುರು. ಸಿದ್ದರಾಮಯ್ಯ ರಿಟ್ ಅರ್ಜಿ ವಿಚಾರಣೆಗೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯಪಾಲರ ಆದೇಶ ಏನಿದೆ ಅದನ್ನ ಪ್ರಶ್ನೆ ಮಾಡಿ ಈಗ ಸಿದ್ದರಾಮಯ್ಯ ರಿಟ್ ಅರ್ಜಿ ವಿಚಾರಣೆಗೆ ಕ್ಷಣಗಣನೆ ಶುರುವಾಗಿದೆ. 712 ಪುಟಗಳ ರಿಟ್ ಅರ್ಜಿ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ ಮುಖ್ಯಮಂತ್ರಿಗಳ ಕಡೆಯಿಂದ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೆಯಲಿರುವಂತಹ ಮಹತ್ವದ ವಿಚಾರಣೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಎಸ್ ಪೊನ್ನಣ್ಣ, ಅಶೋಕ್ ಪಟ್ಟಣ, ವಿ.ಎಸ್. ಸುದರ್ಶನ್ ಕೂಡ ಹಾಜರಾಗಿದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಆದೇಶವನ್ನು ಹೊರಡಿಸಲಾಗಿದೆ. ಸೊ ವಿಚಾರಣೆಗೆ ಆದೇಶವನ್ನು ರಾಜ್ಯಪಾಲರು ಹೊರಡಿಸಿದ್ದಾರೆ. ಅಲ್ಲಿಂದ ಹೊತ್ತಿರುವಂಥ ಕಿಚ್ಚೇನಿದೆ. ಈಗ ಕಾನೂನು ಹೋರಾಟ, ಒಂದು ಕಡೆ ರಾಜಕೀಯ ಹೋರಾಟ, ಎರಡನ್ನೂ ಕೂಡ ಸಿಎಂ ಮಾಡ್ತಿದ್ದಾರೆ. ಬರೋಬ್ಬರಿ 712 ಪುಟಗಳ ರಿಟ್ ಅರ್ಜಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ರಿಟ್ ಅರ್ಜಿಯ ವಿಚಾರಣೆ ಆರಂಭ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸೊ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಇದು. ಸದ್ಯಕ್ಕೆ ಏನೇನು ಆಗ್ತಾ ಇದೆ, ಒಂದು ಕಡೆ ಕಾನೂನಿನ ಹೋರಾಟ, ಇನ್ನೊಂದು ಕಡೆ ರಾಜಕೀಯವಾಗಿ ಈ ಪಾದಯಾತ್ರೆ ಹಾಗೇನೆ ಪ್ರತಿಭಟನೆ ಇದೆಲ್ಲವೂ ಕೂಡ ಆಗೋದು ನಾವು ನೋಡ್ತಾ ಇದ್ದೀವಿ. ಸೊ 712 ಪುಟಗಳ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಾನೂನು ಹೋರಾಟ ಶುರುವಾಗಿದೆ. ಈಗಾಗಲೇ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ಗೆ ಹಾಜರಾಗಿದ್ದಾರೆ.